ಇದೊಂದು ವಿಶೇಷವಾದಂತ ಸಂದರ್ಭ. ಬೆಳಕನ್ನ ಹತ್ತಿಸ್ತೋ, ಈಗ ತಾನೆ ಜ್ಯೋತಿನ ಬೆಳಗಿಸ್ತೋ. ಈ ದೇಶಕ್ಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನವೇ ಈ ದೇಶಕ್ಕೆ ಒಂದು ಬೆಳಕು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಅಂಬೇಡ್ಕರ್ ಅವರು ಅಸಮಾನತೆಗೆ ನಿವಾರಣೆಗೆ ಪಟ್ಟಂತ ಶ್ರಮ, ಭೇದ ಭಾವವನ್ನ ಹೋಗಲಾಡಿಸಿ ಕಾಂಗ್ರೆಸ್ ಪಕ್ಷ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟು, ಕಾಂಗ್ರೆಸ್ ಪಕ್ಷದ ಶಕ್ತಿ ಏನಪ್ಪಾ ಅಂದ್ರೆ ರಾಜಕೀಯವಾಗಿ ವಿಭಿನ್ನವಾದಂಥ ಭಿನ್ನಾಭಿಪ್ರಾಯವನ್ನ ಇದ್ರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮದೇ ಆದಂಥ ಒಂದು ಪಕ್ಷವನ್ನು ರಚನೆ ಮಾಡಿದ್ರು ಕೂಡ ಈ ದೇಶದ ಇತಿಹಾಸಕ್ಕೆ ಬುದ್ಧಿವಂತರು, ವಿದ್ಯಾವಂತರು, ಪ್ರಜ್ಞಾವಂತರು ಅವಶ್ಯಕತೆ ಇದೆ ಅಂತ ಹೇಳಿ ಜವಾಹರ್ಲಾಲ್ ನೆಹರು ಅವರ ಸಂಪುಟದಲ್ಲಿ ಅವರಿಗೊಂದು ಸ್ಥಾನವನ್ನು ಕೊಟ್ಟು ಮುಂದಾಳತ್ವವನ್ನು ಮಾಡಿ ಇವತ್ತು ನಾವು ಅವರ ಸಂವಿಧಾನವನ್ನ ಇಡೀ ದೇಶಕ್ಕೆ ನಮ್ಮ ಭಗವದ್ಗೀತೆ, ನಮ್ಮ ಕುರಾನ್, ನಮ್ಮ ಬೈಬಲ್ ಅಂತ ಹೇಳಿ ನಾವು ಅದನ್ನ ಪೂಜೆ ಮಾಡಿಕೊಂಡು ನಾವೆಲ್ಲ ಬದುಕ್ತಾ ಇದ್ದೇವೆ. ವಿದ್ಯಾವಂತರಾಗಿರಿ, ಸಂಘಟರಾಗಿರಿ, ಹೋರಾಟವನ್ನು ಮಾಡಿ ಎಂದು ಕರೆಯನ್ನ ನೀಡಿದ ಮಾತ್ರ ಅಲ್ಲ. ಪ್ರಜಾಪ್ರಭುತ್ವ ಅಂದ್ರೆ ಸರ್ವ ಜನಾಂಗವನ್ನ ಒಗ್ಗೂಡಿಸಿ ಬಾಳುವಂತ ಒಂದು ಪ್ರತಿಷ್ಠವಾದಂತ ವಿಚಾರ ಅಂತ ಹೇಳಿ ಎಲ್ಲ ಧರ್ಮಗಳು, ಎಲ್ಲ ಜಾತಿಗಳು ಕೂಡ ಸಮಾನತೆಯನ್ನ ಮೂಡಿಸಿದ ಈ ಒಂದು ಸಂವಿಧಾನ ಏನಿದೆಯಲ್ಲ, ಇಡೀ ದೇಶನೇ ನಮ್ಮ ಸಂವಿಧಾನವನ್ನ ಒಪ್ಪಿರುವಂಥದ್ದು ನಾವೆಲ್ಲ ನೋಡಿದ್ದೇವೆ. ಇವತ್ತು ಬದುಕು ನಮ್ಮ ಜೀವನದಲ್ಲಿ ನಾವು ಅನೇಕ ಸಾಧನೆಗಳನ್ನು ನಾವು ಮಾಡ್ತೇವೆ. ನಾವು ಸಾಧನೆ ಮಾಡೋದು ಮುಖ್ಯ ಅಲ್ಲ, ನಮ್ಗಿನ್ನ ಬೇರೆ ಜನ ಯಾವ ರೀತಿ ಸಾಧನೆಯನ್ನ ಮಾಡಿ ಅವ್ರ ಅಭಿವೃದ್ಧಿಯನ್ನ ಪಡ್ಕೊಂಡಿದ್ದಾರೆ ಅನ್ನೋದೇ ಅಂಬೇಡ್ಕರ್ ಅವರ ವಿಚಾರ ಮತ್ತು ಚಿಂತನೆ. ಈ ದೇಶದಲ್ಲಿ ನಾವೆಲ್ಲ ರಾಜಕಾರಣ ಮಾಡ್ತಾ ಇದ್ದೇವೆ. ರಿಸರ್ವೇಶನ್ ಸಿಕ್ಕಿದೆ, ಬಹಳ ಜನ ದೊಡ್ಡ ದೊಡ್ಡ ನಾಯಕರುಗಳಾಗಿದ್ದಾರೆ, ರಿಸರ್ವೇಶನ್ ಪಡ್ಕೊಂಡಿದ್ದಾರೆ. ರಿಸರ್ವೇಶನ್ ಅಲ್ಲಿ ನಾಯಕರಾಗಿದ್ದು ಮುಖ್ಯ ಅಲ್ಲ, ಆ ಜನಾಂಗವನ್ನ ನಾವು ಯಾವ ರೀತಿ ನೊಂದ ಜನಾಂಗವನ್ನ ಮೇಲ್ ಕೆತ್ತಿದ್ದೇವೆ. ನಮಗೆ ಕೊಟ್ಟಂತ ಈ ಅವಕಾಶವನ್ನ, ಈ ರಿಸರ್ವೇಶನ್ ಇಂದ ನಾಯಕರಾಗಿದ್ದಕ್ಕೆ ನಮ್ಮನ್ನ ನಂಬಿಂದ ಈ ಸಮಾಜಕ್ಕೆ ನಾವು ಎಷ್ಟು ಮಟ್ಟಕ್ಕೆ ನಮ್ಮಿಂದ ಅನುಕೂಲವನ್ನ ಮಾಡಿಕೊಟ್ಟಿದ್ದೇವೆ ಅನ್ನೋದು ನಮಗೆ ಬಹಳ ಮುಖ್ಯ. ಆ ದೃಷ್ಟಿಯಲ್ಲೇ ಇವತ್ತು ನಮ್ಮ ಕೆಲಸ ಇವತ್ತು ನಡೀತಾ ಇದೆ. ನಮ್ಮಿಂದ ಎಷ್ಟು ಜನ ಸುಖಿಗಳಾಗಿದ್ದಾರೆ, ಶಾಂತಿಯಿಂದ ಬದುಕ್ತಾ ಇದ್ದಾರೆ, ಸಂತಸದಿಂದ ಇದ್ದಾರೆ ಅನ್ನೋದು ಕೂಡ ಬಹಳ ಮುಖ್ಯ. ಅಂಬೇಡ್ಕರ್ ಅವ್ರ ಕಡೆ ಒಂದು ಮಾತು ಹೇಳ್ತಾರೆ, ಇತಿಹಾಸ ಮರ್ತವನು ಇತಿಹಾಸವನ್ನ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಈಗ ನಾವು ಕೂಡ ಮಹಾತ್ಮ ಗಾಂಧೀಜಿಯವ್ರನ್ನ ಈ ದೇಶದ ಮಹಾತ್ಮ ಅಂತ ಹೇಳಿ ನಾವು ಯಾವುದೋ ಅಧಿಕಾರಕ್ಕೆ ಅವರು ಆಸೆ ಪಟ್ಟವರಲ್ಲ ಅಂತೇಳಿ ಪ್ರತಿ ಊರಿನಲ್ಲಿ ಅವರ ಪ್ರತಿಮೆಗಳನ್ನ ನೋಡ್ತೇವೆ, ಹೆಸರುಗಳನ್ನು ನೋಡ್ತೀವಿ. ಅದೇ ರೀತಿಯಲ್ಲಿ ಇವತ್ತು ಇಡೀ ದೇಶದ ಉದ್ಗಲಕ್ಕೂ ಕೂಡ ಯಾವ ಬೇಕಾದಷ್ಟು ದೇವರುಗಳನ್ನ ನಾವೆಲ್ಲ ಕಾಣ್ತಾ ಇದ್ದೇವೆ, ದೇವರುಗಳನ್ನ, ಮೂರ್ತಿಗಳನ್ನ ನಾವು ನೋಡ್ತಾ ಇದ್ದೇವೆ. ಆದ್ರೆ ಒಬ್ಬ ವ್ಯಕ್ತಿ ಬದುಕಿ ಕೊನೆ ಅವ್ರು ಕೊಟ್ಟಂತ ಒಂದು ಮಾರ್ಗದರ್ಶನ, ಒಂದು ಶಕ್ತಿ, ನಮ್ಮ ಸಂವಿಧಾನ ಹೋರಾಟ, ಇದನ್ನ ನೆನೆಸ್ಕೊಂಡು ಇಡೀ ಕಾಶ್ಮೀರ ಕನ್ಯಾಕುಮಾರಿವರೆಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಇದೆಯಲ್ಲ, ಯಾವ ದೇವರಿಗೂ ಕೂಡ ನಾನು ಯಾವ ದೇವ್ರನ್ನೂ ಹೀಯಾಳಿಸ್ತಾ ಇಲ್ಲ ನಾನು. ಆದರೆ ವ್ಯಕ್ತಿ ಆ ದೇವರನ್ನ ನಾವು ಒಂದು ಭಾವನೆ ರೀತಿಯಲ್ಲಿ ಒಗ್ಗೂಡ್ಲಿಕ್ಕೆ ಧರ್ಮದ ವಿಚಾರದಲ್ಲಿ ನಾವು ಚಿಂತನೆ ಮಾಡ್ತಿದ್ವಿ. ಇದು ಎಲ್ಲ ವರ್ಗಕ್ಕೆ. ಆದರೆ ಒಂದೇನಪ್ಪ ಅಂದ್ರೆ ನಾನು ತಮಗೆಲ್ಲ ಹೇಳೋದು, ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆ, ವಿಚಾರ, ಜನ್ಮ ಆಚರಣೆ ಇದು ಬರೀ ನಾಟ್ ಎ ಶೆಡ್ಯೂಲ್ ಕ್ಯಾಸ್ಟ್ ಇಶ್ಯೂ. ಶೆಡ್ಯೂಲ್ ಕ್ಯಾಸ್ಟ್ ಅವರು ಲಂಬಾಣಿಯವರಾಗಲಿ, ಪರಿಶಿಷ್ಟ ಜಾತಿಯವರಾಗಲಿ, ಪರಿಶಿಷ್ಟ ಪಂಗಡದಾಗಲಿ, ರೈಟ್ ಆಗಲಿ, ಲೆಫ್ಟ್ ಆಗಲಿ,
ಕೊರ್ಜ ಆಗಲಿ, ಕೊರ್ಮರಾಗಲಿ, ಬೋವಿ ಆಗಲಿ ಅಲ್ಲ, ಇದು ಆಸ್ತಿ ಅಲ್ಲ. ಇದು ಇಡೀ ದೇಶಕ್ಕೆ ಎಲ್ಲ ವರ್ಗಕ್ಕೂ ಕೂಡ ಬದ್ಧತೆ, ನ್ಯಾಯವನ್ನ ಕೊಟ್ಟಂತ, ಧ್ವನಿಯನ್ನ ಕೊಟ್ಟಂತ ಒಬ್ಬ ಧೀಮಂತ ನಾಯಕರು ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಅದಕ್ಕೆ ನಾವು ಕೂಡ ಈ ವರ್ಷ 100ನೇ ವರ್ಷದ ಆಚರಣೆಯನ್ನು ನಾವು ಏನು ಬೆಳಗಾಂನಲ್ಲಿ ಮಹಾತ್ಮ ಗಾಂಧೀಜಿಯವ್ರನ್ನ ಸ್ಮರಿಸ್ಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವದಲ್ಲಿ ಈ ದೇಶದಲ್ಲಿ 100ನೇ ವರ್ಷದ ಆಚರಣೆ ಬೆಳಗಾಂನಲ್ಲಿ ನಾವು ಈ ಒಂದು 100 ವರ್ಷ ಕಾರ್ಯಕ್ರಮದಲ್ಲಿ ಆಗ ಅನೇಕರು ವಿರೋಧ ಪಕ್ಷದ ನಾಯಕರುಗಳು ಪಾರ್ಲಿಮೆಂಟಲ್ಲಿ ಬೇರೆ ಕಡೆ ಮಾಡಿದಂಥ ಮಾತುಗಳು ಇವೆಲ್ಲ ಕೂಡ ಹೇಳಿದಾಗ ಅದಕ್ಕೆ ನಾವು ಆ ಹೆಸರನ್ನ ಜೈ ಭೀಮ್, ಜೈ ಸಂವಿಧಾನ, ಜೈ ಬಾಪು ಅಂತೇಳಿ ಆ ಹೆಸರನ್ನ ಇಟ್ಟು ಆ ಒಂದು ಕಾರ್ಯಕ್ರಮಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟಿದ್ದು ನಿಮಗೆಲ್ಲ ಕೂಡ ನೆನಪಿರಬೇಕು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಸಮಾನತೆ ಇಲ್ಲದೆ ಸ್ವಾತಂತ್ರ್ಯಕ್ಕೆ ಅರ್ಥ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಜ್ಞಾನವಿಲ್ಲದಕ್ಕೆ, ಜ್ಞಾನ ಇಲ್ಲದೆ ಶ್ರೇಷ್ಠಕ್ಕೆ ಆಸ್ತಿ ಕೂಡ ಇಲ್ಲ ಅನ್ನೋದನ್ನ ಗಮನದಲ್ಲಿಟ್ಕೊಂಡು ನಮ್ಮ ಜೀವನ ಸಾರ್ಥಕ ಆಗಬೇಕಾದ್ರೆ ನಾವು ಎಷ್ಟು ಸುಖ ಸಂತೋಷದಿಂದ ಎಂಬುದೇ ಅನ್ನೋದಕ್ಕಿಂತ ನಮ್ಮ ಜೊತೆ ಎಷ್ಟು ಜನನ ನಾವು ಒಟ್ಟಿಗೆ ಆ ಸಂತೋಷದ ಜೊತೆಯಲ್ಲಿ ಜನರನ್ನ ಬದುಕನ್ನು ನಾವು ಬದಲಾವಣೆಯನ್ನು ಮಾಡಿದ್ದೇವೆ ಅನ್ನೋದು ಮುಖ್ಯ ಅನ್ನೋದನ್ನ ನಾವು ಕೆಲಸವನ್ನು ನಾವು ಮಾಡಿಕೊಂಡು ನಮ್ಮ ಸರ್ಕಾರ ಹೋಗ್ತಾ ಇದೆ. ಇವತ್ತು ಸಿದ್ದರಾಮಯ್ಯನವರು ಕೂಡ ಬೆಳಗ್ಗೆಯಿಂದ ಅನೇಕ ಸರ್ಕಾರದ ಕಾರ್ಯಕ್ರಮ ಮಾಡಿಕೊಂಡು ಬಂದಿದ್ದಾರೆ. ನಾನು ಅಲ್ಲಿಗೆ ಹೋಗ್ಬೇಕು ಅಂತಿದ್ದೆ, ಬಟ್ ಜನ ಇಲ್ಲಿ ಜಾಸ್ತಿ ಇದ್ದಾರೆ, ನಿಮ್ಮನ್ನ ಹಿಡಿದಿಟ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿಗೆ ಬಂದೆ. ಸುಮಾರು ಒಂದು 25 ಜನ ನಾಯಕರುಗಳನ್ನ ಹುಡುಕಿ ಕರೆದು ಕೆಳಗಡೆ ಇದ್ದವ್ರನ್ನ ಮೇಲ್ಗಡೆ ಇದ್ದವ್ರಿಗೆಲ್ಲ ಮಾತಾಡಿಸ್ದೆ. ಬರೀ ಮೇಲ್ಗಡೆ ಇರೋರು ಲೀಡರ್ ಅಂತ ನೀವು ತಿಳ್ಕೊಳಕ್ ಹೋಗ್ಬಿಡಿ. ನಾನು ಬೇರೆಗಡೆಯವರು ಲೀಡರ್ ಅಂತ ನಾನು ಅನ್ಕೊಂಡೇ ಇಲ್ಲ. ನಾನು ಸುಮ್ಮನೆ ಸ್ಟೇಜಲ್ಲಿ ಜಾಗ ಇದೆ ಅಂತ ಮೇಲಿದೆ. ನೀವು ಮೇಲ್ಗಡೆ ಇರೋರು ಎಷ್ಟು ಮುಖ್ಯನೋ ಕೆಳಗಡೆ ಇರೋರು ಅಷ್ಟು ಮುಖ್ಯ. ಕೆಳಗಡೆಯವರು ಇದ್ರೇನೆ ಮೇಲ್ಗಡೆ ಇರೋರು. ಕೆಳಗಡೆಯವರು ಇಲ್ಲ ಅಂತ ಅಂದ್ರೆ ಮೇಲ್ಗಡೆ ಇರೋಕ್ಕೆ ಈ ಸ್ಟೇಜ್ಗೆ ಗೌರವನೇ ಇರುವುದಿಲ್ಲ. ಯಾರು ಕೇಳ್ತಾರೆ? ಜನ ಇಲ್ಲ ಅಂತ ಅಂದ್ರೆ ಬರೀ ಖಾಲಿ ಇದಕ್ಕೆ ಭಾಷಣ ಮಾಡ್ತಾರ? ಈ ಸಭೆಗೆ ಗೌರವ ತರೋರು ನೀವೇನೆ, ಈ ಸಭೆಗೆ ಏನಾದ್ರು ಬೂಸ್ಟರ್ ತರೋರು ನೀವೇನೆ. ಅದರಿಂದ ನೀವ್ಯಾರು ನಾನು ಕಡಿಮೆ, ನನ್ನ ಕೈಲಿ ಏನು ಆಗೋದಿಲ್ವೇನೋ, ಬರೀ DK ಬೇರೆಯವ್ರು ಮಾತ್ರ ಇಲ್ಲಿ ಸ್ಟೇಜ್ ಮೇಲೆ ಕುಂಡ್ರಿಸವ್ರೆ, ಮುನಿಯಪ್ಪನವ್ರ ಮೇಲೆ ಮಾತ್ರ ಕುಂಡ್ರಿಸವ್ರೆ, ನಮ್ಮ ಆಂಜನೇಯ ಮೇಲ್ಗಡೆ ಕುಂಡ್ಬಿಟ್ಟು ಅನ್ನೋದು ಬೇಡ. DVG ಅವ್ರು ಏನು ಹೇಳ್ತಾರೆ? ನಾನು ಮಮ್ಮಾಡ ಕೈಗೆ ದೊರಜ ಹುಜ್ಜುಗವ, ನಾನೇನು ಹುಲ್ಲು ಕಡ್ಡಿ ಎಂಬ ನುಡಿಬೇಡ, ಹೀನ ಮಾವುದು ಮಿಲ್ಲ ಜಗದ ಗುಡಿಯೊಳಗೆ ತಾಣ ನಿಲ್ಗುದು ಮಂಕುತಿಮ್ಮ ಅಂತ. ಈ ದೇಹದ ಜಗದ ಗುಡಿಯಲ್ಲಿ ಕೆಳಗಡೆ ಇರೋನ್ಗೂ ಅವಕಾಶ ಇದೆ, ಮೇಲ್ಗಡೆ ಇರೋ ಅವಕಾಶ ಇದೆ, ಕೆಳಗಡೆ ಕೂತಿರೋನ್ಗೂ ಅವಕಾಶ ಇದೆ, ಹೊರಗಡೆ ಕಾಯ್ಕೊಂಡಿರೋನ್ಗೂ ಅವಕಾಶ ಇದೆ. ಸೊ ಅದಕ್ಕೆ ನಾನು ಇವತ್ತು ಅನೇಕ ನಾಯಕರುಗಳನ್ನ, ನಮ್ಮ ಹೆಣ್ಮಗಳು ಇಲ್ಲೆಲ್ಲ ಕೂತಿದ್ದಲ್ಲ, ಇಲ್ಲೆಲ್ಲ ಶುಭ ಕೆಳಗಡೆ ಕೂತವಳೆ, ಅವಳು ಕಂಟ್ರೋಲ್ ರೂಮು. ಏನು ಕಂಟ್ರೋಲ್ ರೂಮು? ನೀನು ರಿಸೆಪ್ಷನ್ ಮಾಡೋ ಕೆಲಸ? ನೋ, ರಿಸೆಪ್ಷನ್ ಅಲ್ಲ ಅವಳ ಕೆಲಸ. ಒಬ್ಬ KPCC ಆಫೀಸ್ ಬೇರೆ ಏನು ಕೆಲಸ ಮಾಡ್ತಾರೆ ಆ ಕೆಲಸ ಹೆಣ್ಮಗಳು ಮಾಡ್ತಾ ಇದ್ದಾಳೆ. ಅದರಿಂದ ಯಾರು ನಾವು ಕೀಳು ಭಾವನೆಯಿಂದ ಯಾರನ್ನು ಕೂಡ ಕಾರ್ಯಕರ್ತದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಎಲ್ಲರನ್ನೂ ಕರೆಸಿ ಇಲ್ಲಿ ಕುಂಡಿಸ್ಕೊಂಡು ಟ್ರೈಬಲ್ಸ್ಗೆ, ಲೆಫ್ಟ್ಗೆ, ರೈಟ್ಗೆ, ಲಂಬಾಣಿಗೆ, ಬೋವಿಗೆ ಎಲ್ಲರಿಗೂ ಕೂಡ ನಾನಿಲ್ಲಿ ಸುಮಾರು ಒಂದು 20 ಜನಕ್ಕೆ ಮಾತಾಡಿಸಿ, ಬೇರೆ ನಾಯಕರುಗಳಿಗೂ ಮಾತಾಡಿಸಿ, ಯಾರ್ಯಾರಲ್ಲಿ ಯಾವ್ಯಾವ ನಾಯಕತ್ವ ಗುಣವನ್ನ, ಅಂಬೇಡ್ಕರ್ ಅವರ ಆಚಾರ ವಿಚಾರವನ್ನ ಯಾವ ರೀತಿ ಪ್ರಚಾರ ಮಾಡಲಿಕ್ಕೆ ಶಕ್ತಿ ಇದೆ ಅಂತೇಳಿ ನಾನು ಕೂಡ ಪ್ರಯತ್ನ ಮಾಡಿ ನಾನು ಕೂತ್ಕೊಂಡು ಶಾಂತಿಯಿಂದ ನಾವೆಲ್ಲ ಕೂತ್ಕೊಂಡು ಸುದರ್ಶನ್ ಅವರು ಅದು ಹೇಳಿದ್ರು, ಲೆಟ್ ಅಸ್ ಗಿವ್ ಆಪರ್ಚುನಿಟಿ ಟು ಅದರ್ಸ್, ಬೇರೆಯವ್ರಿಗೆ ಅಂತೇಳಿ. ಸೊ ಅದನ್ನು ನಾವು ಮಾಡಿಕೊಂಡು ನಾವು ಹೋಗ್ತಾ ಇದ್ದೇವೆ. ಸೊ ಹಂಗೆ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕೂಡ ಇದ್ದಾರೆ. ಯಾರಿಗೂ ಕೂಡ ಯಾರು BJPಯವರು ಮಾಡಕ್ಕೆ ಆಗದೆ ಹೋದಂಥ ಕೆಲಸ ಇಂಟರ್ನಲ್ ರಿಸರ್ವೇಷನ್ನ ಕೊಡ್ತೀವಿ ಅಂತೇಳಿ ನಮ್ಮ ಬದ್ಧತೆಯನ್ನ ಕಾಂಗ್ರೆಸ್ ಸರ್ಕಾರ ತೋರಿಸಿದೆ. ಆ ಕೆಲಸವನ್ನು ನಾವು ಮಾಡಿದ್ದೇವೆ. ವಿ ಆರ್ ಕಮಿಟೆಡ್. ಏನು ನಾವು ನಮ್ಮ ಪಕ್ಷ ಅಧಿಕಾರ ಬರೋಕ್ಕಿಂತ ಮುಂಚಿತವಾಗಿ ನಾವು ಚಿತ್ರದುರ್ಗದಲ್ಲಿ ಏನು ಘೋಷಣೆ ಮಾಡಿದ್ದೋ ಆ ಘೋಷಣೆ ನಾವು ಮಾಡಿದ್ದೇವೆ, 6-6-5 ಅಂತ. ಆದರೆ ಕೋರ್ಟ್ನಲ್ಲಿ ಅದನ್ನು 15ಕ್ಕೆ ಸೀಮಿತ ಮಾಡಬೇಕು ಅಂತ ಇದ್ದೇವೆ. ಆದರೆ ಒಂದು ನಾನು ನಿಮ್ಗೆಲ್ಲರೂ ಕೂಡ ನಾನು ಹೇಳ್ತಾ ಇದ್ದೀನಿ, ಎಲ್ಲರೂ ಶಾಂತ ರೀತಿಯಿಂದ ಇರಬೇಕು. BJPಯವರು ಬೇರೆಯವರು ಬೇರೆ ಬೇರೆ ರೀತಿ ದಿಕ್ಕು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ನಮಗೆ ಎಲ್ಲರೂ ಒಂದೇ. ಯಾರು ಶೆಡ್ಯೂಲ್ ಕ್ಯಾಸ್ಟ್ಗೆ ಸೇರಿದ್ದೀರಿ, ಯಾರು ರಿಸರ್ವೇಷನ್ ಸೇರಿದ್ದೀರಿ, ಕೋರ್ಸ್ ಇರ್ಬೋದು, ಅಲೆಮಾರಿಗಳಿರ್ಬೋದು, ರೈಟ್ ಇರ್ಬೋದು, ಲೆಫ್ಟ್ ಇರ್ಬೋದು, ಲಂಬಾಣಿಗಳಿರ್ಬೋದು, ಬೋವಿಗಳಿರ್ಬೋದು, ಎಷ್ಟು ನೂರಾರು ಸಮುದಾಯಗಳಿದೆ.
ಅದೆಲ್ಲ ನಮಗೆ ಒಂದು ಈ ಹಸ್ತದ ಒಳಗಡೆ ಇದೆ. ಈ ಹಸ್ತನೇ ಅವ್ರಿಗೆ ರಕ್ಷಣೆಯನ್ನು ಕೊಡಲಿಕ್ಕೆ ಸಾಧ್ಯ ಅನ್ನೋದನ್ನು ಕೂಡ ಅದರಿಂದ ಅಪಾಯಿಂಟ್ಮೆಂಟ್ ವಿಚಾರದಲ್ಲಿ ಯಾರೋ ಅದನ್ನ ಎತ್ಕಟ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ನಾವು ತೆಗೆದುಕೊಂಡಂಥ ನಿರ್ಧಾರ ಅವತ್ತೇನು ಸದಾಶಿವ ಆಯೋಗ ನಾವೇನು ರಚನೆ ಮಾಡ್ದೋ ಅದು ಕೂಡ ಇವತ್ತು ಸದಾಶಿವ ಆಯೋಗ ಪ್ರಾರಂಭ ಮಾಡಿ ಅದಕ್ಕೆ ಹೊಸ ರೂಪ ಸಿಗದೆ ಇರ್ಬೋದು. ಮತ್ತೆ 200 ಕೋಟಿ ರೂಪಾಯಿ ಖರ್ಚು ಮಾಡಿ ನಾಗಮೋಹನ್ ದಾಸ್ ಅವ್ರ ಕೈಗಳಲ್ಲಿ ರಚನೆ ಮಾಡಿಸಿ ಪ್ರತಿ ಮನೆಗೂ ಕೂಡ ಸರ್ವೆ ಮಾಡಿಸಿ ಒಂದು ಜನಸಂಖ್ಯೆಯನ್ನು ತಂದಿಟ್ಟು ಒಂದು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಮುಂದಿನ ದಿನದಲ್ಲಿ ಅದನ್ನು ಕೂತ್ಕೊಂಡು ಸರಿಪಡಿಸ್ತೇವೆ. ಇದು 1% 0.5% ಏನು ಜಗಳ ಏನು ಅವಶ್ಯಕತೆ ಇಲ್ಲ. ಎಲ್ಲ 15% ಪೂಲಲ್ಲೇ ಇದ್ರಿ, ನೀವು ಎಲ್ಲರೂ 15% ಪೂಲಲ್ಲೇ ಇದ್ರಿ. ಯಾರು ಕೂಡ ಮೇಲೆ ಭಾವನೆ ಸಮಾನತೆ ಅಂಬೇಡ್ಕರ್ ಅವರು ನಿಮ್ಮಲ್ಲೇ ಇಂಟರ್ನಲ್ ಮಾಡಿಕೊಂಡು ಜಗಳಾಡಿ ಅಂತ ಅಂಬೇಡ್ಕರ್ ಅವರು ಹೇಳಿದ್ದಾರಾ? ಏನಿಲ್ಲ, ಎಲ್ಲ ಸಮಾನತೆಯಿಂದ ಬೆಳೆದು. ಇಲ್ಲಿ ಮಾನವತೆ, ಇಲ್ಲಿ ಮಾನವೀಯತೆ ಅದು ತಾವು ತಿಳ್ಕೊಂಡಿರ್ಬೇಕು. 10 ವರ್ಷಕ್ಕೆ ಅನ್ನೋದು ನಿಗದಿ ಆಯ್ತು, 10 ವರ್ಷಕ್ಕೆ ಇದೆಯಾ? ಎಕ್ಸ್ಪ್ಯಾಂಡ್ ಆಗ್ತಾ ಇದೆ. ಎಷ್ಟು ಜನಕ್ಕೆ ಅನುಕೂಲ ಆಗಿಲ್ಲ? ಹಿಂದೆ ಹೇಗಿತ್ತು, ಈಗ ಹೇಗಿದೆ? ಎಲ್ಲರೂ ಕೂಡ ನಾವು ಸಮಾನತೆಯನ್ನು ನೋಡ್ಕೊಂಡು ಬರ್ತಾ ಇದೀವಿ. ಇದು ನಮ್ಮ ಪಕ್ಷದ ನಿರ್ಧಾರ. ಅದಕ್ಕೆ ನಾನು ಈ ಪಕ್ಷದ ವೇದಿಕೆಯಲ್ಲಿ ಹೇಳ್ತಾ ಇದ್ದೀನಿ, ಎಲ್ಲ ನಾಯಕರುಗಳಿಗೂ ಹೇಳ್ತಾ ಇದ್ದೀನಿ, ಕಾರ್ಯಕರ್ತರಿಗೂ ಹೇಳ್ತಾ ಇದ್ದೀನಿ, ಇದು ಸಮಾನತೆಗೆ ನಮಗೆ ಇದು ಬರೀ ನಿಮ್ಮ ಆಸ್ತಿ ಅಲ್ಲ. ಈ ರಿಸರ್ವೇಶನ್ ಕಾಂಗ್ರೆಸ್ ಪಕ್ಷದ ಆಸ್ತಿ, ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ. ಇದಕ್ಕೆ ತಾವು ಗಮನ ಇಟ್ಕೊಳ್ಬೇಕು. ಸೊ ಚೀಫ್ ಮಿನಿಸ್ಟರ್ ಕೂಡ ನಾವು ಇದ್ರ ಬಗ್ಗೆ ಬಹಳ ಆಲೋಚನೆಯನ್ನು ನಾವು ಮಾಡಿದ್ದೇವೆ. ಆತ್ಮಗೌರವದಿಂದ ನಿಮ್ಮನ್ನೆಲ್ಲ ಬದುಕಿಸ್ಬೇಕು, ಇಲ್ಲ ಅಂದ್ರೆ ನಿಮ್ಮ ಆತ್ಮಗೌರವಕ್ಕೆ ನಾವು ಧಕ್ಕೆ ತರೋಕ್ಕೆ ನಮ್ಗೆ ಇಷ್ಟ ಇಲ್ಲ. ಸೊ ಒಂದರಿಂದ ಈ ದೇಶದ ವಿದ್ಯಾವಂತರು, ಬುದ್ಧಿವಂತರು, ಪ್ರಜ್ಞಾವಂತರು ಎಲ್ಲರೂ ಸೇರಿ ಒಟ್ಟಾಗಿ ನಿಂತ್ಕೊಂಡು ಚರ್ಚೆ ಮಾಡ್ತಾ ಇದ್ದೀವಿ. ಎಲೆಕ್ಷನ್ ಆಗಿದೆ, ಎಲೆಕ್ಷನ್ ಆದಮೇಲೆ ಒಂದಿನ ನಾವು ಕೂತ್ಕೊಂಡು ಪಕ್ಷದಲ್ಲೇ ಕೂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಎಲ್ಲರನ್ನೂ ವಿಶ್ವಾಸಕ್ಕೆ ಹಿಂದೆ ನಾವೇನು ಇದರಲ್ಲಿ ಪರಮೇಶ್ವರ್ ಅವರ ಮುಖಂಡತ್ವದಲ್ಲಿ ನಾವೇನು ತೀರ್ಮಾನ ಮಾಡಿದ್ದೋ ಚಿತ್ರದುರ್ಗದಲ್ಲಿ, ಅದೇ ದಾಟಿಲಿ ಪಕ್ಷ ತೀರ್ಮಾನ ಮಾಡ್ತದೆ. ಇದು ಪಕ್ಷದ ಆಸ್ತಿ ಅನ್ನೋದು ತಾವೆಲ್ಲ ಗಮನದಲ್ಲಿಟ್ಕೊಂಡು ನಾವು ಎಲ್ಲರನ್ನೂ ಕೂಡ ಸಮಾನತೆಯಿಂದ ನೋಡಬೇಕಾದ ನಮ್ಮ ಧರ್ಮ. ಸೊ ನಾನು ಈ ಪಕ್ಷದ ಅಧ್ಯಕ್ಷರಾಗಿ ಈ ಜವಾಬ್ದಾರಿಯನ್ನು ನಿರ್ವಹಿಸ್ತಿರುವಂಥ ಸಂದರ್ಭದಲ್ಲಿ ನನಗೆ ಎಲ್ಲರೂ ಕೂಡ ಒಂದೇ ಅನ್ನೋದು ಕೂಡ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ರೂಪಿಸಿರುವಂಥದ್ದು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಎಲ್ಲರೂ ಕೂಡ ಇವತ್ತು ದೇವರ ಸಮಾನದಿಂದ ನೋಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಆ ಕಾರ್ಯಕ್ರಮವನ್ನು ನಮ್ಮ ಪಕ್ಷ ರೂಪಿಸ್ತದೆ ಅನ್ನೋ ಮಾತನ್ನ ಹೇಳಿ ನಿಮ್ಮೆಲ್ಲರಿಗೂ ಶುಭ ಹಾರೈಸಿ, ಈ ದೇಶದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಲ್ಲಿ ಆಂಧ್ರ ಪ್ರದೇಶ ಬಿಟ್ಟರೆ ಮತ್ತೆ ಬರೀ ನಾವು ತೀರ್ಮಾನ ಮಾಡಿದಾಗ ಇದೇ ಆಂಜನೇಯನವ್ರ ಕೈಲಿ ಬೆಳಗಾಂನಲ್ಲಿ ನಾವು ಇದನ್ನ ಮಣ್ಣೆ ಮಾಡಿದಾಗ ನಮ್ದು 29,000 ಕೋಟಿ ರೂಪಾಯಿ ಇತ್ತು. ಕೇಂದ್ರ ಸರ್ಕಾರ ಭಾರತದಿಂದ ಕನ್ಯಾಕುಮಾರಿವರೆಗೂ ಬರೀ 80,000 ಕೋಟಿ ಇತ್ತು. ನಾವು ಅವರು ಇಡೀ ದೇಶಕ್ಕೆ 80,000 ಕೋಟಿ ಕೊಟ್ಟರು, ನಾವು ಕರ್ನಾಟಕಕ್ಕೆ 29,000 ಕೋಟಿ ಕೊಟ್ಟು ಇವತ್ತು ಎಷ್ಟು ಕೋಟಿ ಕೊಟ್ಟಿದ್ದೇವೆ? ವಿವಿಧ ಸ್ಕೀಮಲ್ಲಿ ನಾವು ಕೊಡ್ತಾ ಇರ್ಬೋದು. ಕೆಲವರು ರಾಜಕೀಯ ಬಿಜೆಪಿ ಅವರು ಕಡ ಮೊಸರಲ್ಲಿ ಕಲ್ಲು ಹುಡ್ಕಕ್ಕೆ ನೋಡ್ತಾ ಇದ್ದಾರೆ. ಆಯ್ತಪ್ಪ, ಅವ್ರಿಗೆ ಅಧಿಕಾರ ಇತ್ತಲ್ಲ 5 ವರ್ಷ, ಏನಾರು ಮಾಡಿದ್ರ, ಏನಾದ್ರು ಬದಲಾವಣೆ ಮಾಡಿದ್ರ, ಏನಾದ್ರು ಕೊಟ್ರ, ಏನಾರು ನ್ಯಾಯ ಏನಾರು ಮಾಡಿದ್ರ? ಏನು ಮಾಡಿಲ್ಲ. ಅವ್ರಿಗೆ ಏನಾರು ಈ ಪಕ್ಷದಲ್ಲಿ ಶಕ್ತಿ ಕೊಡ್ಬೇಕಾದ್ರೆ, ಸಹಾಯ ಮಾಡ್ಬೇಕಾದ್ರೆ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಬಡವರಿಗೆ, ಎಲ್ಲಾ ಜನಾಂಗಕ್ಕೂ ಯಾವ್ದಾದ್ರು ಒಂದು ಪಕ್ಷ ಇತ್ತು ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಅನ್ನೋದನ್ನ ತಾವೆಲ್ಲ ಗಮನದಲ್ಲಿ ಇಟ್ಕೊಂಡು ತಾವೆಲ್ಲ ತಮ್ಮ ಜೀವನವನ್ನ ಬಿಡಬೇಕು. ಮುಂದಕ್ಕೆ ಎಲೆಕ್ಷನ್ಗಳು ಬರ್ತದೆ. ನಾಯಕರುಗಳಾಗಿ ಈ ರಿಸರ್ವೇಶನ್, ಮಹಿಳಾ ರಿಸರ್ವೇಶನ್ ಏನ್ ಬಿಜೆಪಿಯವ್ರು ಮಾಡಿದ್ರ? ಇದು ಸೋನಿಯಾ ಗಾಂಧಿ ಅವರ ಚಿಂತನೆ. ಸೋನಿಯಾ ಗಾಂಧಿ ಅವರು ರಾಜ್ಯಸಭೆಯಲ್ಲಿ ಇದನ್ನ ಪಾಸ್ ಮಾಡಿಸಿದ್ರು. ಇದನ್ನ ಲೋಕಸಭೆಯಲ್ಲಿ ನಮ್ಮ ಮೆಜಾರಿಟಿ ಇಲ್ಲ ಅನ್ನೋದು ಬಂದಿದೆ. ಈಗ ಅದಕ್ಕೆ ಹೊಸ ರೂಪ ಕೊಟ್ಟು ಟಿವಿಲಿ ಮತ್ತೊಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟು ರಾಜೀವ್ ಗಾಂಧಿ ಅವರು 50% ರಿಸರ್ವೇಶನ್ ಮಾಡಿಲ್ವಾ? ಈಗ 369 ಸೀಟ್ಗೆ 50% ಹೆಣ್ಮಕ್ಳಿಗೆ ನಾವು ಘೋಷಣೆ ಮಾಡಿಲ್ವಾ ಅದನ್ನ ರಿಸರ್ವೇಶನ್? ನಮಗೆ ನಾಯಕರ ಇವತ್ತು ಯಾಕೆ ಇಷ್ಟೆಲ್ಲ ಹೆಣ್ಮಕ್ಳನ್ನ ಕರೆಸಿ, ಯುವಕರನ್ನ ಕರೆಸಿ ಒಬ್ಬೊಬ್ಬರನ್ನ ಮಾತಾಡಿದೆ ಅಂತಂದ್ರೆ, ಒಬ್ಬ ರಾಜೀವ್ ಗಾಂಧಿ ಅವರು ನನಗೆ ಒಂದಿನ ಮಾತು ಹೇಳಿದ್ರು, ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ಇದ್ರ ಬಗ್ಗೆ ಅಮೆಂಡ್ಮೆಂಟ್ ಬರ್ಬೇಕಾ, ಎ ಲೀಡರ್ ಇಸ್ ಒನ್ ಕ್ರಿಯೇಟ್ ಲೀಡರ್ಸ್ ನಾಟ್ ಫಾಲೋಯರ್ಸ್ ಅಂತ. ಹಂಗೆ ನಿಮ್ಮನ್ನ ನಾಯಕರುಗಳನ್ನಾಗಿ ಹುಡುಕ್ಬೇಕು ಅನ್ನೋ ದೃಷ್ಟಿಯಿಂದ ಒಂದು 25 ಜನ ಯಾರು ಯಾವ ರೀತಿ ಮಾತಾಡ್ತೀರಿ, ವಿಚಾರವನ್ನು ತಿಳಿಸ್ತೀರಿ ಅಂತೇಳಿ ಒಂದು ಪ್ರಯತ್ನ ಮಾಡಿದೆ. ಎಲ್ಲ ಸಭೆಗಳಲ್ಲೂ ಕೂಡ ಈ ರೀತಿ ಅವಕಾಶವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ನಿಮ್ಮೆಲ್ಲರೂ ಕೂಡ ಶುಭ ಹಾರೈಸಿ, ಧರ್ಮಸೇನ್ ರವರ ನಾಯಕತ್ವದಲ್ಲಿ ಈ ಕಾರ್ಯಕ್ರಮ ಬಹಳ ಚೆನ್ನಾಗಿ ನಡೆಸಿದಿರಿ. ಅವ್ರಿಗೆ ಈ ಸಂದರ್ಭದಲ್ಲಿ ಅಭಿನಂದಿಸಿ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.